ರಷ್ಯಾ ಹಾಗೆ ಉಕ್ರೇನ್ ನಡುವೆ ಯುದ್ಧ ಮತ್ತಷ್ಟು ತೀವ್ರತೆಯನ್ನ ಪಡ್ಕೊಂಡಿದೆ. ಈ ಯುದ್ಧ ಆರಂಭ ಆಗಿ ಬರೋಬ್ಬರಿ 4 ವರ್ಷ ಕಳೆಯಿತು. 2022ರ ಫೆಬ್ರವರಿನಲ್ಲಿ ಆರಂಭ ಆದಂತಹ ಯುದ್ಧ ಇದು. 4 ವರ್ಷಗಳಿಂದ ಯುದ್ಧ ನಡೀತಾನೆ ಇದೆ. ಈಗ ಮತ್ತೆ ಯುದ್ಧ ತೀವ್ರ ಸ್ವರೂಪವನ್ನ ಪಡ್ಕೊಂಡಿದ್ದು ಪುಟಿನ್ ಸೇನೆ ಕೀವ್ ಮೇಲೆ ಮಿಸೈಲ್ ಮಳೆಯನ್ನ ಸುರಿಸಿದೆ. ರಾಜಧಾನಿ ಉಕ್ರೇನ್ನ ರಾಜಧಾನಿ ಕೀವ್ ಮೇಲೆ ಮಿಸೈಲ್ ಡ್ರೋನ್ಗಳ ಮೂಲಕ ಅಟ್ಯಾಕ್ ಅನ್ನ ಮಾಡಲಾಗಿದೆ. ಸುಮಾರು 500 ಡ್ರೋನ್ಗಳು ಹಾಗೂ 75 ಮಿಸೈಲ್ಗಳಿಂದ ದಾಳಿಯನ್ನ ಮಾಡಲಾಗಿದೆ. ರಷ್ಯಾ ಮಾಡಿದಂತಹ ಈ ಭೀಕರ ದಾಳಿಗೆ 17 ಜನ ಸಾವನ್ನಪ್ಪಿದ್ದಾರೆ, ಹಲವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ತೈಲ ಸಂಸ್ಕರಣಾ ಕೇಂದ್ರದ ಮೇಲಿನ ದಾಳಿಗೆ ಪ್ರತೀಕಾರವಾಗಿ ರಷ್ಯಾ ಮಾಡಿರುವಂತಹ ಅಟ್ಯಾಕ್ ಇದು. ಹೆಚ್ಚು ಜನವಸತಿ ಕೇಂದ್ರಗಳ ಮೇಲೆ ಈ ದಾಳಿ ನಡೆದಿದೆ. ಕೀವ್ ನಗರದಾದ್ಯಂತ ಸುಮಾರು 33 ಸ್ಥಳಗಳಿಗೆ ಹಾನಿಯಾಗಿರೋ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ನಾಳೆ ಅಧಿಕೃತ ಶೋಕಾಚರಣೆಯನ್ನ ಘೋಷಿಸಿದ್ದಾರೆ ಉಕ್ರೇನ್ನ ಅಧ್ಯಕ್ಷರಾಗಿರುವಂತಹ ವ್ಲಾದಿಮಿರ್ ಝೆಲೆನ್ಸ್ಕಿ. ಕಳೆದ ಕೆಲ ದಿನಗಳ ಹಿಂದಷ್ಟೇ ರಷ್ಯಾದ ರಾಜಧಾನಿ ಮಾಸ್ಕೋ ಮೇಲೆ ಉಕ್ರೇನ್ ದಾಳಿಯನ್ನ ಮಾಡಿತ್ತು. ರಷ್ಯಾದಲ್ಲಿರುವಂತಹ ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಅನ್ನ ಮಾಡಲಾಗಿತ್ತು. 1000ಕ್ಕೂ ಹೆಚ್ಚು ಡ್ರೋನ್ಗಳನ್ನ ಬಳಸಿ ದಾಳಿಯನ್ನ ಎಸಗಲಾಗಿತ್ತು. ಆ ಸಂದರ್ಭದಲ್ಲಿ ಮಿಸೈಲ್ಗಳನ್ನ ಕೂಡ ಬಳಸಲಾಗಿತ್ತು. ಆ ದಾಳಿಯನ್ನ ಸಮರ್ಥವಾಗಿ ನಾವು ನಿಭಾಯಿಸಿದೀವಿ ಅಂತ ರಷ್ಯಾ ಹೇಳ್ಕೊಂಡಿತ್ತು. ಬಟ್ ರಷ್ಯಾಗೂ ಕೂಡ ಆ ಸಂದರ್ಭದಲ್ಲಿ ಬಹಳ ದೊಡ್ಡ ಮಟ್ಟದ ಡ್ಯಾಮೇಜ್ ಆಗಿತ್ತು. ಆ ಡ್ಯಾಮೇಜ್ಗೆ ಪ್ರತೀಕಾರವಾಗಿ, ಆ ದಾಳಿಗೆ ಪ್ರತೀಕಾರವಾಗಿ ಉಕ್ರೇನ್ನ ರಾಜಧಾನಿಯ ಮೇಲೆ ರಷ್ಯಾ ತನ್ನ ದಾಳಿಯನ್ನ ತೀವ್ರಗೊಳಿಸಿದೆ. 4 ವರ್ಷಗಳ ಹಿಂದೆ 2022ರ ಫೆಬ್ರವರಿ 24-25ನೇ ತಾರೀಕು ರಷ್ಯಾ ಹಾಗೆ ಉಕ್ರೇನ್ನ ನಡುವೆ ತೀವ್ರವಾದಂತಹ ಯುದ್ಧ ಆರಂಭ ಆಗಿತ್ತು. ಆವತ್ತು ಆರಂಭವಾದಂತಹ ಯುದ್ಧ ಇದುವರೆಗೂ ಕೂಡ ನಿಂತಿಲ್ಲ. ಈಗಾಗಲೇ ಎರಡೂ ಕಡೆ ಈ ದಾಳಿ ಪ್ರತಿದಾಳಿಯಲ್ಲಿ ಸಾವಿರಾರು ಜನ ಜೀವ ಕಳ್ಕೊಂಡಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದಷ್ಟೇ ಉಕ್ರೇನ್ ರಷ್ಯಾದ ಮೇಲೆ ಡ್ರೋನ್ ದಾಳಿಯನ್ನ ಮಾಡಿತ್ತು. ರಷ್ಯಾದ ರಾಜಧಾನಿ ಮಾಸ್ಕೋನ ಗುರಿಯಾಗಿಸಿ 1000ಕ್ಕೂ ಹೆಚ್ಚು ಡ್ರೋನ್ ಹಾಗೆ ಮಿಸೈಲ್ಗಳನ್ನ ಕಳುಹಿಸುವಂತಹ ಕೆಲಸ ಮಾಡಿತ್ತು. ಆ ದಾಳಿಯಲ್ಲಿ ರಷ್ಯಾದ ಕೆಲವರು ನಾಗರಿಕರು ಕೂಡ ಸಾವನ್ನಪ್ಪಿದ್ರು. ಜೊತೆಗೆ ರಷ್ಯಾದ ತೈಲ ಸಂಸ್ಕರಣಾ ಘಟಕಗಳನ್ನ ಗುರಿಯಾಗಿಸಿ ಆವತ್ತು ಅಟ್ಯಾಕ್ ಅನ್ನ ಮಾಡಲಾಗಿತ್ತು. ಆ ದಾಳಿಗೆ ಪ್ರತೀಕಾರವಾಗಿ ಉಕ್ರೇನ್ನ ರಾಜಧಾನಿಯಾಗಿರುವಂತಹ ಕೀವ್ ಮೇಲೆ ಇವತ್ತು ರಷ್ಯಾ ಅಟ್ಯಾಕ್ ಅನ್ನ ಮಾಡಿದೆ. ಆ ದಾಳಿಯ ತೀವ್ರತೆ ಹೇಗಿದೆ ಅಂತ ಹೇಳಿ ಗಮನಿಸ್ತಾ ಇದ್ದೀರಿ. 10 ಮಂದಿ ಜೀವವನ್ನ ಕಳ್ಕೊಂಡಿದ್ದಾರೆ. ಜನವಸತಿ ಪ್ರದೇಶಗಳನ್ನ ಗುರಿಯಾಗಿಸಿ ಅಟ್ಯಾಕ್ ಮಾಡಲಾಗಿದೆ. ಸುಮಾರು 500 ಡ್ರೋನ್ ಹಾಗೆ 75 ಮಿಸೈಲ್ಗಳನ್ನ ಈ ದಾಳಿಗೆ ಬಳಕೆ ಮಾಡಲಾಗಿದೆ ಎನ್ನುವಂತಹ ಮಾಹಿತಿ. ಕೆಲವು ಡ್ರೋನ್ಗಳನ್ನ ಮಿಸೈಲ್ಗಳನ್ನ ಉಕ್ರೇನ್ ಇಂಟರ್ಸೆಪ್ಟ್ ಮಾಡಿದ್ರೂ ಕೂಡ ದಾಳಿಯ ಪ್ರಮಾಣ ಬಹಳ ದೊಡ್ಡದಿತ್ತು. ಹಾಗಾಗಿ ಕೀವ್ ನಗರದ ಹಲವು ಕಟ್ಟಡಗಳು ಧ್ವಂಸವಾಗಿ ಹೋಗಿದ್ದಾವೆ. ಮುಗಿಲೆತ್ತರಕ್ಕೆ ಆ ಹೊಗೆ ಆವರಿಸಿಕೊಂಡಿದ್ದು ಬೆಂಕಿಯಲ್ಲಿ ಕಟ್ಟಡಗಳು ಧಗಧಗಿಸಿದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ನಾಳೆ ಅಧಿಕೃತ ಶೋಕಾಚರಣೆಯನ್ನ ಘೋಷಣೆ ಮಾಡಿದ್ದಾರೆ ಉಕ್ರೇನ್ನ ಅಧ್ಯಕ್ಷ ಝೆಲೆನ್ಸ್ಕಿ. ಸುಮಾರು 17 ಮಂದಿ ಉಕ್ರೇನ್ನ ನಾಗರಿಕರು ರಷ್ಯಾ ಮಾಡಿದಂತಹ ಈ ಭೀಕರ ದಾಳಿಯಲ್ಲಿ ಜೀವವನ್ನ ಕಳ್ಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 4 ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ರಷ್ಯಾ ಮಾಡಿದಂತಹ ಭೀಕರ ದಾಳಿಯ ಪರಿಣಾಮ ಉಕ್ರೇನ್ನಲ್ಲಿ ಎಂಥ ಸಿಚುವೇಶನ್ ನಿರ್ಮಾಣ ಆಗಿದೆ ಎನ್ನುವುದನ್ನು ನೋಡ್ತಾ ಇದ್ದೀರಿ. ಕಳೆದ 4 ವರ್ಷಗಳಿಂದ ಎರಡೂ ರಾಷ್ಟ್ರಗಳ ಮಧ್ಯೆ ಆ ಯುದ್ಧದ ದಾಹ ಕಡಿಮೆಯಾಗುವಂತಹ ಯಾವುದೇ ಲಕ್ಷಣ ಕಾಣಿಸ್ತಾ ಇಲ್ಲ. ಯಾವುದೇ ರೀತಿಯಾದಂತಹ ಸಂಧಾನ ಮಾತುಕತೆ ಎರಡೂ ರಾಷ್ಟ್ರಗಳ ಮಧ್ಯೆ ಯಶಸ್ವಿಯಾಗಿಲ್ಲ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.